ಅದು ಮನುಷ್ಯ ಗೊತ್ತಿದೆ. ಧರ್ಮ ಬಹಳ ಶ್ರೇಷ್ಠವಾದ. ಅದು ಗೊತ್ತಿದೆ, ಅದರ ಮಠಗಳು ಪಾಲಿಸೋದಿಲ್ಲಲ್ಲ. ನಮ್ಮ ಕಲ್ಪನೆ ದುರ್ಲಭಂ ತ್ರಯಮೇವೈ ತದ್ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತಕ್ಕಂಥ ಮಾತಿದೆ. ದುರ್ಲಭವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮದಲ್ಲಿ 3 ರತ್ನಗರು: ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶ್ರಯ ಅಂಥೇಳಿ. ಮನುಷ್ಯತ್ವವೇ ಇಲ್ಲದಿದ್ದ ಮೇಲೆ ಇನ್ಯಾವುದೂ ಅರ್ಥವೇ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಆರೋಗ್ಯ ಕಳ್ಕೊಂಡಾಗ ಆಸ್ಪತ್ರೆ ಹೋದ ತಕ್ಷಣ ಅವನಿಗೆ ರಕ್ತ ಬೇಕು ಅಂತ ಕೇಳಿದರೆ ನೀವು ಇಂಥವನ್ನ ರಕ್ತ ತಂದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇಂಥ ಗ್ರೂಪಿನ ರಕ್ತ ತಂದಿ ಅಂತ ಹೇಳ್ಬೋದು. ಅಥವಾ ರಕ್ತ ಕೊಡುವ ಜಾತಿ ಅವನು ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲಲ್ಲ. ಅಲ್ಲೆಲ್ಲ ಹೋಯ್ತು. ಯಾಕೆ ನಾವು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ? ಅದು ತಪ್ಪು ನಾವು ಮಾಡ್ತಾ ಇರೋದು. ಮನುಷ್ಯದ ಧರ್ಮ ಇದೆಯಲ್ಲ, ಅದು ಸಹಜ ಧರ್ಮ. ರಾಮಚಂದ್ರನ ಹೇಳಿದಂಥ ಮಾನುಂಟು, ಅಹಂ ಮಾನುಷಂ ಮನ್ಯೆ ದಶರಥಾತ್ಮಜಂ ವಿದ್ಧಿ ಅಂತ ಹೇಳ್ತಾನೆ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ದಶರಥನ ಮಗನಾಗಿದ್ದೇನೆ. ನಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ, ಅವನು ದೇವಮಾನವ ಅಂತ ಹೇಳ್ಕೊಳ್ಳಿಲ್ಲ.